ಶಮಿ, ನಾವೀಗ ಮಲಗಕ್ಕೆ ಒಂದು ರೂಮ್ ಬೇಕಿತ್ತು. ಅವಳು ಎದುರುಗಡೆ ಇರೋ ರೂಮಲ್ಲಿ ಮಲಗಲಿ, ನೀನು ಆ ಕಡೆ ಇರೋ ರೂಮಲ್ಲಿ ಮಲಗು. ನನಗೂ ಫುಲ್ ಟಯರ್ಡ್ ಆಗಿದೆ, ನಾನು ಹೋಗಿ ಮಲಗ್ತೀನಿ. ಥ್ಯಾಂಕ್ಸ್ ಶಮಿ, ಬಾ. ನೋಡಿ, ಆ ವಿಡಿಯೋ ಹೇಗೆ ವೈರಲ್ ಆಗಬೇಕು ಅಂದರೆ ಆ ಲಕ್ಷ್ಮಿ ನಾಳೆ ಬೆಳಿಗ್ಗೆ ಮುಖ ಎತ್ಕೊಂಡು ಓಡಾಡಬಾರ್ದು, ಹಾಗಾಗಬೇಕು. ಇವಳು ಯಾಕೆ ಇಷ್ಟೊಂದು ಸಲ ಫೋನ್ ಮಾಡಿದ್ದಾಳೆ? ಆದಿ 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 ಎದ್ದೇಳು, ಆದಿ ಪ್ಲೀಸ್, ಆದಿ ಎದ್ದೇಳು ಬೇಗ. ಏನೈತೆ? ನೋಡು ಆದಿ, ಇದನ್ನ ಯಾರು ಮಾಡಿದ್ದು? ಲೇ ಲಕ್ಷ್ಮಿ, ಎಲ್ಲೇ ಇದೆಯಾ? ನಿನ್ ವಿಡಿಯೋ ಎಲ್ಲ ಕಡೆ ವೈರಲ್ ಆಗಿದೆ ಕಣೆ. ಆದಿ, ಎಲ್ಲ ಕಡೆ ವೈರಲ್ ಆಗಿದೆ ಅಂದ್ರೆ ಮನೇಲೂ ಎಲ್ರಿಗೂ ಗೊತ್ತಾಗಿರುತ್ತಲ್ವಾ? ನೋಡು, ಟೆನ್ಷನ್ ಮಾಡ್ಕೋಬೇಡ. ಏನು ಮಾಡೋದು ಅಂತ ಯೋಚನೆ ಮಾಡೋಣ. ಅದಿ, HR ಕಾಲ್ ಮಾಡ್ತಿದ್ದಾರೆ. ಹಲೋ ಸರ್, ಗುಡ್ ಮಾರ್ನಿಂಗ್. ಇಮ್ಮಿಡಿಯೇಟ್ ಆಗಿ ಕಾಲೇಜಿಗೆ ಬಾ. ಯಾಕೆ ಸರ್? ಯಾಕೆ ನಿಂಗೆ ಗೊತ್ತಿಲ್ವಾ? ಅದನ್ನು ಫೋನ್ನಲ್ಲೇ ಹೇಳ್ಬೇಕಾ? ಬೇಗ ಬಾ. ಅದೇ ಪ್ರಿನ್ಸಿಪಲ್ ನನ್ನ ಕರೀತಿದಾರಂತೆ ಕಣು. ಅದಕ್ಕೆ ನೀನು ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಾ ಇದೆಯಾ? ನೋಡು, ನಿಂದೇನು ತಪ್ಪಿಲ್ಲ ಅಂದಮೇಲೆ ನೀನು ಯಾರಿಗೂ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅವ್ರು ಏನೇ ಪ್ರಶ್ನೆ ಕೇಳಿದ್ರು ಧೈರ್ಯವಾಗಿ ಉತ್ತರ ಕೊಡು, ಸರಿನಾ? ಬಾ ಹುಡೋಣ. ಅದೇ ಒಂದು ನಿಮಿಷ. ಅದೇ ಈ ಡ್ರೆಸ್ಸಲ್ಲಿ ಕಾಲೇಜಿಗೆ ಹೆಂಗೆ ಹೋಗೋದಾದಿ? ಒಂದು ನಿಮಿಷ ಇರು. ಶಮಿ, ಲಕ್ಷ್ಮಿಗೆ ಈ ಡ್ರೆಸ್ ಅಡ್ಜಸ್ಟ್ ಆಗ್ತಿಲ್ವಂತೆ. ನಿನ್ನ ಹತ್ರ ಯಾವುದಾದ್ರೂ ಚೂಡಿದಾರ್ ಇದ್ರೆ ಕೊಡ್ತೀಯಾ ಪ್ಲೀಸ್? ನನಗೂ ಇವಳಂದ್ರೆ ಸೆಟ್ ಆಗಲ್ಲ, ಹಾಗಂತ ನನ್ನಿಂದ ದೂರ ಇರೋದಕ್ಕೆ ಹೇಳು. ಶಮಿ, ಇವಾಗ ಅದೆಲ್ಲ ಮಾತಾಡೋಕ್ಕೆ ಟೈಮ್ ಇಲ್ಲ. ಪ್ರಿನ್ಸಿಪಲ್ ಕರೀತಾ ಇದ್ದಾರೆ, ಅರ್ಜೆಂಟಾಗಿ ಹೋಗಬೇಕು. ಪ್ಲೀಸ್ ಒಂದು ಡ್ರೆಸ್ ಇದ್ರೆ ಕೊಡು ಶಮಿ. ಯಾಕೆ ಲಕ್ಷ್ಮಿ, ಈ ಡ್ರೆಸ್ ಚೆನ್ನಾಗೇ ಕಾಣಿಸ್ತಿದ್ಯಲ್ಲ, ಹಾಕೊಂಡೋದ್ರೆ ಏನಾಗುತ್ತೆ? ನನಗೆ ಈ ಥರ ಬಟ್ಟೆ ಎಲ್ಲ ಹಾಕಿ ಅಭ್ಯಾಸ ಇಲ್ಲ. ಹೋ, ನಿನಗೆ ಕುಡಿಯೋದು ಅಭ್ಯಾಸ ಇತ್ತಾ? ಅದನ್ನ ಅಭ್ಯಾಸ ಮಾಡ್ಕೊಂಡಾಗೆ ಇದನ್ನು ಅಭ್ಯಾಸ ಮಾಡ್ಕೋಬೇಕು. ಶಮಿತಾ, ನಿನ್ನ ಹತ್ರ ಡ್ರೆಸ್ ಇದ್ರೆ ಕೊಡು, ಇಲ್ಲ ಅಂದ್ರೆ ನಾನು ಇವಳಿಗೆ ಹೊಸ ಡ್ರೆಸ್ ಕೊಡ್ಸ್ಕೊಂಡು ಕರ್ಕೊಂಡು ಹೋಗ್ತೀನಿ. ಬಾ ಲಕ್ಷ್ಮಿ. ಇರೋ, ಸರಿ ಬಾ ನನ್ನ ಜೊತೆ. ಬಾ ಹೋಗೋಣ.
ಹೋಗು. ಇವತ್ತು ಇಡೀ ಕಾಲೇಜ್ ಮುಂದೆ ಲಕ್ಷ್ಮಿಗೆ ಹೇಗೆ ಅವಮಾನ ಆಗುತ್ತೆ ಅನ್ನೋದನ್ನು ಕಣ್ಣಾರೆ ನೋಡು. ಈ ಅವಮಾನನ ನೋಡೋದಕ್ಕೆ ನಾನು ಇರಬೇಕಲ್ವಾ? ಅಮ್ಮು, ಏನ್ ಮಾಡ್ತಿದ್ಯಾ ಒಬ್ಳೆ ಕೂತ್ಕೊಂಡು? ಸುಮ್ಮನೆ ಹೀಗೆ ಗಾಳಿ ತಗೊಳ್ಳೋಣ ಅಂತ ಇಲ್ಲಿ ಕೂತಿದ್ದೆ ಅತ್ತೆ. ಹೀಗಿಲ್ಲಿ ಕೂತ್ಕೊಳ್ಳೋದಕ್ಕೆ ಮನ್ಸಿಗೆ ತುಂಬಾ ಹಿತವಾಗಿದೆ. ಅಮ್ಮು, ನೀನಲ್ಲಿ ಖುಷಿಯಾಗಿದ್ಯಾ ತಾನೆ? ನಾನು ಖುಷಿಯಾಗೇ ಇದ್ದೀನತ್ತೆ. ಅದ್ ಸರಿ, ನೀವ್ಯಾಕೆ ಯಾರ ಜೊತೆನೂ ತಿಂಡಿ ಮಾಡೋದಿಲ್ಲ, ಊಟ ಮಾಡೋದಿಲ್ಲ, ಯಾರ ಜೊತೆನೂ ಬೆರೀತಾನೂ ಇಲ್ಲ, ಒಬ್ಬರೇ ರೂಮಲ್ಲಿ ಇರ್ತೀರಾ ಅಂತ ಹೇಳ್ತಾ ಇದ್ರು? ಹಾಗೇನೂ ಇಲ್ಲ ಅಮ್ಮು, ಸ್ವಲ್ಪ ವರ್ಕ್ ಪ್ರೆಷರ್ ಅಷ್ಟೇ, ಅದಕ್ಕೆ ಹಾಗೆ ನಡ್ಕೋತಾ ಇದ್ದೀನಿ. ಮತ್ತೆ ಲಕ್ಷ್ಮಿ ಹೇಳಿದ್ರೆ ಮಾತ್ರ ಊಟ ಮಾಡ್ತೀರಾ, ತಿಂಡಿ ಮಾಡ್ತೀರಾ ಅಂತ ಹೇಳಿದ್ರು. ಅವಳ ಮಾತಿಗೆ ಮಾತ್ರನ ಬೆಲೆ ಕೊಡೋದು? ಅವಳ ಮಾತಿಗೆ ಮಾತ್ರ ಬೆಲೆ ಕೊಡೋದು ಅಂತ ಅಲ್ಲ, ಅವಳು ಯಾಕೋ ನನಗೆ ತುಂಬ ಹತ್ರ ಅನ್ನಿಸ್ತಾ ಇದ್ದಾಳೆ. ನಾನು ಊಟ ಮಾಡಲ್ಲ, ತಿಂಡಿ ಮಾಡಲ್ಲ ಅಂತ ಹಠ ಮಾಡಿದ್ರೆ ಅವಳು ನನ್ನನ್ನು ಕರ್ಕೊಂಡು ಬಂದು ಕೂರಿಸಿ ಊಟ ಮಾಡಿಸ್ತಾಳೆ. ಅದೇನು ಅಂತ ಗೊತ್ತಿಲ್ಲ ಅಮ್ಮು, ಇತ್ತೀಚೆಗೆ ನಾನು ಅವಳನ್ನ ತುಂಬ ಹಚ್ಕೊಂಡು ಬಿಟ್ಟಿದ್ದೀನಿ. ಲಕ್ಷ್ಮಿನೇ ಹಾಗೆ, ಅವಳು ಯಾರನ್ನಾದ್ರೂ ಹಚ್ಕೊಂಡ್ಬಿಟ್ರೆ ಅವ್ರ ಬಗ್ಗೆ ತುಂಬ ಕೇರ್ ಮಾಡ್ತಾಳೆ. ಈ ಕೇರಿಂಗ್ ವಿಚಾರದಲ್ಲಿ ಅಣ್ಣ ತಂಗಿ ಇಬ್ರು ಒಂದೇ ಮುಖದ ಎರಡು ನಾಣ್ಯಗಳಿದ್ದಾಗೆ. ಹಾಗಾದರೆ ಸಂಜೀವನು ನಿನ್ನನ್ನು ಹೀಗೆ ಕೇರ್ ಮಾಡ್ತಾನೆ ಅಂತ ಆಯ್ತು ಅಲ್ವಾ? ಹೌದು ಅತ್ತೆ, ತುಂಬ ಕೇರ್ ಮಾಡ್ತಾರೆ. ಅವತ್ತು ಬಿಸಿಲಲ್ಲಿ ನಿಂತು ನನಗೆ ಹುಷಾರ್ ತಪ್ಪಿದಾಗ ತಾಯಿ ಥರ ಕಾಳಜಿ ಮಾಡಿದ್ರು. ನನಗೆ ಜ್ವರ ಬಂತು ಅಂತ ರಾತ್ರಿ ಎಲ್ಲ ಕೂತು ನನ್ನ ಬಗ್ಗೆನೇ ಕೇರ್ ಮಾಡ್ತಾ ಇದ್ರು. ಈ ವಿಚಾರದಲ್ಲಿ ಅವ್ರಿಗೆ ಅವರೇ ಸಾಟಿ. ಲಕ್ಷ್ಮಿನೂ ಹಾಗೆ, ಅವಳ ಮಡ್ಲಲ್ಲಿ ತಲೆ ಇಟ್ಕೊಂಡು ಮಲ್ಕೊಂಡ್ರೆ ನನ್ನನ್ನೇ ನಾನು ಮರ್ತು ಬಿಡ್ತೀನಿ. ಅಮ್ಮನ ಮಡ್ಲಲ್ಲೇ ಮಲಗ್ದ ಹಾಗನ್ಸುತ್ತೆ. ಇವತ್ತು ನೋಡು, ಪೂರ್ತಿ ದಿನ ಅವಳು ನನಗೆ ಮಾತಾಡೋದಕ್ಕೆ ಸಿಕ್ಕೇ ಇಲ್ಲ. ಆದಿ ಫ್ರೆಂಡ್ಸು ಅಂತ ಅವ್ರ ಜೊತೆಗೆ ಇದ್ದಾಳೆ. ನಾಳೆ ಬೆಳಿಗ್ಗೆ ಬರಲಿ, ಇಡೀ ದಿನ ಅವಳನ್ನ ನನ್ನ ರೂಮಲ್ಲೇ ಕೂಡ ಹಾಕೋತೀನಿ.